ರಾಮೇಶ್ವರಂ ದ್ವೀಪದ ದಕ್ಷಿಣ ತುದಿಯಲ್ಲಿರುವ ಒಂದು ಸಣ್ಣ ಗ್ರಾಮ ಧನುಷ್ಕೋಡಿ. ಈಗ ಇಲ್ಲಿ ಜನವಾಸ ಇಲ್ಲ. ಅದಕ್ಕೆ ಕಾರಣ 1964ರ ಚಂಡಮಾರುತ. ಪುರಾಣಗಳ ಪ್ರಕಾರ ರಾವಣನ ತಮ್ಮನಾದ ವಿಭೀಷಣನ ಕೋರಿಕೆಯನ್ನು ಮನ್ನಿಸಿ ಶ್ರೀರಾಮ ತನ್ನ ಬಿಲ್ಲಿನ ತುದಿಯಿಂದ ರಾಮ ಸೇತುವೆಯನ್ನು ಮುರಿದ ಕಾರಣ ಈ ಸ್ಥಳಕ್ಕೆ ಧನುಷ್ಕೋಡಿ ಎಂದು ಹೆಸರು ಬಂದಿದೆ. ಧನುಷ್ ಎಂದರೆ ಬಿಲ್ಲು, ಕೋಡಿ ಎಂದರೆ ತುದಿ. ರಾಮ ಸೇತು ಮುಖಾಂತರ ಭಾರತದಿಂದ ಕೆಲವು ರಾಜರು ಶ್ರೀಲಂಕಾ ಮೇಲೆ ನಿರಂತರವಾಗಿ ದಾಳಿ ಮಾಡುವ ಸಾಧ್ಯತೆಗಳಿವೆ ಎಂಬ ಕಾರಣಕ್ಕೆ ರಾಮ ಸೇತುವೆಯನ್ನು ಮುರಿದು ಹಾಕಲು ವಿಭೀಷಣ ರಾಮನ ಹತ್ರ ಕೋರಿಕೊಳ್ಳುತ್ತಾರೆ. ಕೆಲವರ ಪ್ರಕಾರ ರಾಮನು ಈ ಸ್ಥಳವನ್ನು ಸೇತುವೆಯ ನಿರ್ಮಾಣಕ್ಕೆ ಸೂಕ್ತವಾದ ಜಾಗವೆಂದು ತನ್ನ ಬಿಲ್ಲಿನ ತುದಿಯಿಂದ ಗುರುತು ಹಾಕಿದ ಕಾರಣ ಇಲ್ಲಿಗೆ ಧನುಷ್ಕೋಡಿ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ರಾಮ ಸೇತುವೆಗೆ ಆಡಮ್ಸ್ ಬ್ರಿಡ್ಜ್ ಅಂತ ಕೂಡ ಹೆಸರು. ಆಡಮ್ ನನ್ನು ಈಡನ್ ಗಾರ್ಡನ್ ಅಥವಾ ಸ್ವರ್ಗದಿಂದ ಹೊರ ಹಾಕಿದಾಗ ಶ್ರೀಲಂಕಾದಲ್ಲಿ ಬಂದು ಇಳಿದ ಇದೇ ಸೇತುವೆ ಮುಖಾಂತರ ಭಾರತಕ್ಕೆ ಬಂದಿದ್ರು ಅನ್ನೋ ನಂಬಿಕೆ. ಇದೇ ಕಾರಣಕ್ಕೆ ರಾಮ ಸೇತುವೆ ಆಡಮ್ಸ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಇಂಥ ಸ್ಥಳಗಳಿಗೆ ಭೇಟಿ ನೀಡಲು ಕಾಂಟ್ಯಾಕ್ಟ್ ಮಾಡಿ ರವಿಕಿರಣ್ ಟೂರ್ ಪ್ಯಾಕೇಜ್ ಆರ್ಗನೈಸರ್ಸ್.